ಪ್ರಶ್ನೆ 1. ಅಂತಾರಾಷ್ಟ್ರೀಯ ಹುಲಿ ದಿನವನ್ನು ಪ್ರತಿ ವರ್ಷ ಯಾವ ದಿನದಂದು ಆಚರಿಸಲಾಗುತ್ತದೆ? ಆಪ್ಷನ್ ಎ ಜುಲೈ 29, ಆಪ್ಷನ್ ಬಿ ಜೂನ್ 29, ಆಪ್ಷನ್ ಸಿ ಆಗಸ್ಟ್ 5, ಆಪ್ಷನ್ ಡಿ ಜನವರಿ 29. ಸರಿಯಾದ ಉತ್ತರ ಆಪ್ಷನ್ ಎ ಜುಲೈ 29. ಪ್ರಶ್ನೆ 2. ಕಾಲಗಪ್ತಿ ಎಂದರೆ ಏನು? ಆಪ್ಷನ್ ಎ ಜಪ್ತಿ ಮಾಡುವುದು, ಆಪ್ಷನ್ ಬಿ ರಾತ್ರಿ ಗಸ್ತು ತಿರುಗುವುದು, ಆಪ್ಷನ್ ಸಿ ಕಪ್ಪು ಬಟ್ಟೆ, ಆಪ್ಷನ್ ಡಿ ನಿಯಮಗಳು. ಸರಿಯಾದ ಉತ್ತರ ಆಪ್ಷನ್ ಡಿ ನಿಯಮಗಳು. ವಿವರಣೆ: ಹೈದರಾಬಾದ್ ಸಂಸ್ಥಾನದಲ್ಲಿ ಹಿಂದೂಗಳ ಸ್ಥಿತಿ ಅತ್ಯಂತ ದಾರುಣವಾಗಿತ್ತು. ಸಾರ್ವಜನಿಕವಾಗಿ ಅವರು ಧಾರ್ಮಿಕ ಆಚರಣೆಗಳನ್ನು ನಡೆಸುವಂತಿರಲಿಲ್ಲ. ಸಂಸ್ಥಾನದಲ್ಲಿ ಶಿಕ್ಷಣವನ್ನು ಕಡೆಗಣಿಸಲಾಗಿತ್ತು. ಇಲ್ಲಿ ಎಲ್ಲವೂ ಉರ್ದುಮಯವಾಗಿ ಕನ್ನಡ ಭಾಷೆ ಮತ್ತು ಸಾಹಿತ್ಯಕ್ಕೆ ದೊಡ್ಡ ಹೊಡೆತ ಬಿತ್ತು. ನಿಜಾಮನು ಕಾಲಗಪ್ತಿ ಎಂಬ 53 ಕರಾಳ ನಿಯಮಗಳನ್ನು ಜಾರಿಗೆ ತಂದು ಜನರ ಮೂಲಭೂತ ಸ್ವಾತಂತ್ರ್ಯವನ್ನು ಹತ್ತಿಕ್ಕಿದನು. ಪ್ರಶ್ನೆ 3. ಕೆಳಗಿನವುಗಳಲ್ಲಿ ಯಾವುದನ್ನು ಚಳಿಗಾಲದ ಮುಂಗಾರು ಎಂದು ಕರೆಯುತ್ತಾರೆ? ಆಪ್ಷನ್ ಎ ನೈಋತ್ಯ ಮುಂಗಾರು, ಆಪ್ಷನ್ ಬಿ ವಾಯುವ್ಯ ಮುಂಗಾರು, ಆಪ್ಷನ್ ಸಿ ಆಗ್ನೇಯ ಮುಂಗಾರು, ಆಪ್ಷನ್ ಡಿ ಈಶಾನ್ಯ ಮುಂಗಾರು. ಸರಿಯಾದ ಉತ್ತರ ಆಪ್ಷನ್ ಡಿ ಈಶಾನ್ಯ ಮುಂಗಾರು. ಪ್ರಶ್ನೆ 4. ಮುಂಗಾರು ಪೂರ್ವ ಮಳೆ ನಾರ್ವೆಸ್ಟರ್ಸ್ಗೆ ಸಂಬಂಧಿಸಿದ ರಾಜ್ಯಗಳನ್ನು ಈ ಕೆಳಗಿನವುಗಳಿಂದ ಗುರುತಿಸಿ. ಆಪ್ಷನ್ ಎ ಕೇರಳ ಮತ್ತು ಕರ್ನಾಟಕ, ಆಪ್ಷನ್ ಬಿ ಪಶ್ಚಿಮ ಬಂಗಾಳ ಮತ್ತು ಅಸ್ಸಾಂ, ಆಪ್ಷನ್ ಸಿ ಗುಜರಾತ್ ಮತ್ತು ಮಹಾರಾಷ್ಟ್ರ, ಆಪ್ಷನ್ ಡಿ ರಾಜಸ್ಥಾನ್ ಮತ್ತು ಪಂಜಾಬ್. ಸರಿಯಾದ ಉತ್ತರ ಆಪ್ಷನ್ ಬಿ ಪಶ್ಚಿಮ ಬಂಗಾಳ ಮತ್ತು ಅಸ್ಸಾಂ. ಪ್ರಶ್ನೆ 5. ಭಾರತದ ಕೆಳಗಿನ ಯಾವ ಭಾಗವು ಬೇಸಿಗೆಯಲ್ಲಿ ಮೊದಲ ಮುಂಗಾರು ಪಡೆಯುತ್ತದೆ? ಆಪ್ಷನ್ ಎ ಪಶ್ಚಿಮ ಘಟ್ಟಗಳು, ಆಪ್ಷನ್ ಬಿ ಹಿಮಾಲಯ, ಆಪ್ಷನ್ ಸಿ ಮೇಘಾಲಯ ಪ್ರಸ್ಥಭೂಮಿ, ಆಪ್ಷನ್ ಡಿ ಪೂರ್ವ ಘಟ್ಟಗಳು. ಸರಿಯಾದ ಉತ್ತರ ಆಪ್ಷನ್ ಎ ಪಶ್ಚಿಮ ಘಟ್ಟಗಳು. ಪ್ರಶ್ನೆ 6. ಕೇರಳದ ಕಾಫಿ ಮಳೆ ಇದಕ್ಕೊಂದು ಉದಾಹರಣೆಯಾಗಿದೆ. ಆಪ್ಷನ್ ಎ ಮುಂಗಾರು ಪೂರ್ವ ಮಳೆ, ಆಪ್ಷನ್ ಬಿ ಮಾನ್ಸೂನ್ ಮಳೆ, ಆಪ್ಷನ್ ಸಿ ಮಾವಿನ ಮಳೆ, ಆಪ್ಷನ್ ಡಿ ಸ್ಥಳೀಯ ಗಾಳಿ. ಸರಿಯಾದ ಉತ್ತರ ಆಪ್ಷನ್ ಎ ಮುಂಗಾರು ಪೂರ್ವ ಮಳೆ. ಪ್ರಶ್ನೆ 7. ಭಾರತದ ಹೆಚ್ಚಿನ ಭಾಗವು ಡ್ಯಾಶ್ನಿಂದ ಮಳೆಯನ್ನು ಪಡೆಯುತ್ತದೆ. ಆಪ್ಷನ್ ಎ ಮಾರ್ಚ್ನಿಂದ ಜೂನ್, ಆಪ್ಷನ್ ಬಿ ಜೂನ್ನಿಂದ ಸೆಪ್ಟೆಂಬರ್, ಆಪ್ಷನ್ ಸಿ ಆಗಸ್ಟ್ನಿಂದ ನವೆಂಬರ್, ಆಪ್ಷನ್ ಡಿ ನವೆಂಬರ್ನಿಂದ ಫೆಬ್ರವರಿ. ಸರಿಯಾದ ಉತ್ತರ ಆಪ್ಷನ್ ಬಿ ಜೂನ್ನಿಂದ ಸೆಪ್ಟೆಂಬರ್. ಪ್ರಶ್ನೆ 8. ಕರ್ನಾಟಕದ ಪ್ರಮುಖ ಪ್ರವಾಸಿ ತಾಣಗಳಲ್ಲೊಂದಾದ ನೇತ್ರಾಣಿ ದ್ವೀಪವು ಎಲ್ಲಿ ಕಂಡುಬರುತ್ತದೆ? ಆಪ್ಷನ್ ಎ ಉಡುಪಿ, ಆಪ್ಷನ್ ಬಿ ಮುರುಡೇಶ್ವರ್, ಆಪ್ಷನ್ ಸಿ ಕಾರ್ಕಳ, ಆಪ್ಷನ್ ಡಿ ಗೋಕರ್ಣ. ಸರಿಯಾದ ಉತ್ತರ ಆಪ್ಷನ್ ಬಿ ಮುರುಡೇಶ್ವರ್. ಪ್ರಶ್ನೆ 9. ನಂದಿಗಿರಿ ಧಾಮವು ಈ ಕೆಳಗಿನ ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತದೆ? ಆಪ್ಷನ್ ಎ ಚಿಕ್ಕಮಗಳೂರು, ಆಪ್ಷನ್ ಬಿ ಚಿಕ್ಕಬಳ್ಳಾಪುರ, ಆಪ್ಷನ್ ಸಿ ಶಿವಮೊಗ್ಗ, ಆಪ್ಷನ್ ಡಿ ಕೊಡಗು. ಸರಿಯಾದ ಉತ್ತರ ಆಪ್ಷನ್ ಬಿ ಚಿಕ್ಕಬಳ್ಳಾಪುರ. ಪ್ರಶ್ನೆ 10. ಕೆಮ್ಮನಗುಡ್ಡಿ ಗಿರಿಧಾಮದ ಬಳಿ ಕಂಡುಬರುವ ಜಲಪಾತ ಯಾವುದು? ಆಪ್ಷನ್ ಎ ಅಬ್ಬೆ ಜಲಪಾತ, ಆಪ್ಷನ್ ಬಿ ಕಲ್ಲತಗಿರಿ ಜಲಪಾತ, ಆಪ್ಷನ್ ಸಿ ಹೆಬ್ಬೆ ಜಲಪಾತ, ಆಪ್ಷನ್ ಡಿ ಗೋಕಾಕ್ ಜಲಪಾತ. ಇದರ ಉತ್ತರವನ್ನು ನೀವೇ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ.